ಈಗ ತುಂಬಾ ಜನರಿಗೆ ಆಲ್ರೆಡಿ ಗ್ಲಾಸಸ್ ಇರುತ್ತೆ, ಸೊ ಅಂಥವ್ರು ಯೂಸ್ ಮಾಡ್ಕೋಬಹುದು. ಇಫ್ ಈ ಗ್ಲಾಸ್ ಇಲ್ಲದೆ ಇರೋರು ಏನಾದರೂ ಟೆಂಪ್ರವರಿ ಗ್ಲಾಸ್ ಯೂಸ್ ಮಾಡ್ಬೋದಾ? ಮಾಡೋದಾದ್ರೆ ಯಾವ ರೀತಿಯಾಗಿ ತಗೋಬೇಕು ಅವರು? ಎಷ್ಟು ನಂಬರ್ವರೆಗೂ, ಅಥವಾ ಇಲ್ಲ ಟೆಂಪ್ರವರಿ ಗ್ಲಾಸನ್ನು ಯಾವ ರೀತಿಗೆ ಯೂಸ್ ಮಾಡಬೇಕು? ಸೊ ಅದಕ್ಕೆಲ್ಲ ಏನು ಹೇಳ್ತೀರಾ? ನಾವು ಟೆಂಪರರಿ ಆಗಿ ಯಾವ ಗ್ಲಾಸನ್ನು ಕೊಡೋದಿಲ್ಲ. ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಹಾಕ್ಕೊಳ್ಳಿ ನೀವು ಗ್ಲಾಸ್ ಅಂತ ಯಾವುದೂ ಏನು ಕೊಡೋದಿಲ್ಲ. ಯೂಶಲಿ ನೀವೇನು ಮಾಡಬೇಕಂದ್ರೆ ಎಕ್ಸಾಮ್ ಮುಂಚೆ ಆದರೂ ಒಂದ್ಸರಿ ಕಣ್ಣಿನ ಡಾಕ್ಟರ್ ಹತ್ರ ಬರಬೇಕಾಗತ್ತೆ. ನಾವು ನಿಮಗೆ ಡ್ರಾಪ್ ಹಾಕಿ, ಅಂದರೆ ನಾವು ಡೈಲಿಟೇಷನ್ ಅಂತ ಹೇಳ್ತೀವಿ, ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್, ಅಂದರೆ ಆಗ ಮಾತ್ರ ನಮಗೆ ಕಣ್ಣಿನ ನಿಜವಾದ ಪವರ್ ಗೊತ್ತಾಗುತ್ತೆ. ಈ ಒಂದು ಟೆಸ್ಟ್ ಮಾಡ್ತೀವಿ, ಇದ್ರ ಮೂಲಕ ನಮಗೆ ಕಣ್ಣಿನ ಎಕ್ಸಾಕ್ಟ್ ಪವರ್ ಗೊತ್ತಾಗ್ತಾ ಹೋಗುತ್ತೆ. ಅದು ಬೇಕಿರೋವಂಥ ಗ್ಲಾಸನ್ನು ನಾವು ಕೊಡ್ತೀವಿ. ನಾವು ಯಾವತ್ತೂ ಟೆಂಪರರಿ ಎಕ್ಸಾಮ್ಗೆ ಅಂತಲೇ ಹೇಳಿಬಿಟ್ಟು ಯಾವುದು ಗ್ಲಾಸ್ ಕೊಡೋಷ್ಟು ನೆಸೆಸಿಟಿ ಇರೋದಿಲ್ಲ. ನಿಜವಾಗ್ಲೂ ನಿಮ್ಗೆ ಅವಶ್ಯಕತೆ ಇರುತ್ತೆ, ಅದು ನಿಮಗೆ ಗೊತ್ತಾಗದೇ ಇರ್ಬೋದು. ಇಷ್ಟು ದಿನ ಎಕ್ಸಾಮ್ ಟೈಮಲ್ಲಿ ಗೊತ್ತಾಗ್ಬೋದು, ಜಾಸ್ತಿ ಓದುವಾಗ ನಿಮಗೆ ಸ್ಟ್ರೈನ್ ಆಗಿ ಆ ಟೈಮಲ್ಲಿ ಗೊತ್ತಾಗ್ಬೋದು. ಸೊ ನೀವೇನು ಮಾಡಬೇಕು, ಎಕ್ಸಾಮ್ ಸೀಸನ್ ಶುರುವಾಗಕ್ಕೂ ಮುಂಚೆ ನಾನು ಎಲ್ಲ ಪೇರೆಂಟ್ಸ್ಗೂ ಇದನ್ನೇ ಕೇಳ್ಕೊಳ್ಳೋದು, ಒಂದ್ಸರಿ ಆದರೂ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಬನ್ನಿ, ನೀಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಬೇಕಿರೋವಂಥ ಅಗತ್ಯ ಇರೋವಂಥ ಗ್ಲಾಸ್ ಕೊಡ್ತಾರೆ ಅವ್ರು ನಿಮಗೆ, ಅದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅವ್ರು ಕೊಟ್ಟಿರೋಂಥ ಗ್ಲಾಸನ್ನು ನೀವು ಹಾಕ್ಕೊಂಡ್ರಷ್ಟೇ ನಿಮಗೂ ಕ್ಲಿಯರಾಗಿ ಕಾಣೋದು, ನಿಮ್ಮ ಕಣ್ಣಿಗೆ ಆಗ್ತಾ ಇರೋ ಸ್ಟ್ರೈನ್ ಕಡಿಮೆ ಆಗೋದು, ಇದೆಲ್ಲನೂ. ಸೊ ಯಾವುದೋ ಒಂದು ಟೆಂಪರರಿ ಗ್ಲಾಸ್ ನಿಮ್ಗೆ ಯಾರೂ ಯೂಶಲಿ ಕೊಡಲ್ಲ. ಮತ್ತು ಮಾರ್ಕೆಟಲ್ಲಿ ಎಷ್ಟೊಂದು ಬ್ಲೂ ರೇ ಗ್ಲಾಸಸ್ ಅಂತ ಬಂದುಬಿಟ್ಟಿದೆ. ಅದೇನು ಹೇಳ್ತಾರೆ ಅಂದರೆ ಅದು UV ಪ್ರೊಟೆಕ್ಷನ್ನ ಕೊಡುತ್ತೆ, UV ರೇಸ್ ನಿಮ್ಮ ಕಣ್ಣಿಗೆ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ ಅಂತ. ಅದು ಏನು ನಮಗೆ ಅಷ್ಟು ಪ್ರೂಫ್ ಇಲ್ಲ, ಅದರಿಂದ ನಿಜವಾಗ್ಲೂ ಮಕ್ಕಳಿಗೆ ಕಣ್ಣಿಗೆ ಒಳ್ಳೇದಾಗ್ತಾ ಇದೆ ಅಂತ ನಮಗೇನು ಆ ರೀತಿ ಸಂಶೋಧನೆಗಳಲ್ಲಿ ರಿಸರ್ಚಲ್ಲಿ ಮಾಹಿತಿ ಏನಿಲ್ಲ. ಸೊ ನಮಗೆ ಇಲ್ಲದೆ ಇರೋ UV ರೇಸ್ನ ನಮ್ಮ ಓಝೋನ್ ಲೇಯರೇ ನಮಗೆ ಸನ್ನಿಂದ ಪ್ರೊಟೆಕ್ಷನ್ ಕೊಡುತ್ತೆ ಆಲ್ರೆಡಿ ನ್ಯಾಚುರಲಿನೇ. ಇಲ್ಲಿ ಇರೋದು ಬೆಳಕಲ್ಲ ಪ್ರಾಬ್ಲಮ್ಮು, ನಮ್ಮ ಡಿಸ್ಟೆನ್ಸ್, ವರ್ಕಿಂಗ್ ಡಿಸ್ಟೆನ್ಸ್ ಏನಿದೆ ನಾವು ಓದುವಾಗ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ, ಅದು ಪ್ರಾಬ್ಲಮ್ ಇರೋದು. ಸೊ ಹಾಗಾಗಿ ನೀವು ಟೆಂಪರರಿಯಾಗಿ ಯಾವ ಗ್ಲಾಸನ್ನು ಕೊಂಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ.